ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ನೀರು ಕೂಡ ಬಂದಿತ್ತು ಮನೆಯಲ್ಲಿ. ಇವತ್ತು ತುಂಬ ಕೆಲಸ, ಹಾಗಾಗಿ ಇವತ್ತು ನಮ್ಮ ಮನೆ ದೇವರಾದ ಮೈಲಾರಲಿಂಗೇಶ್ವರ ಗುಡಿಗೆ ನಾನು ಬಂದಿದ್ದೀನಿ. ಅಂದರೆ ಪ್ರತಿ ರವಿವಾರ ನಾವು ಮೈಲಾರಲಿಂಗೇಶ್ವರ ಗುಡಿಗೆ ಬರ್ತೀವಿ. ಮತ್ತು ಇವಾಗ ತಾನೇ ಗುಡಿಗೆ ಬಂದಿದ್ದೀನಿ. ಬನ್ನಿ ಫ್ರೆಂಡ್ಸ್, ನಾವು ಯಾವ ರೀತಿ ಪೂಜೆ ಮಾಡ್ತೀವಿ. ಹಾಗೆ ಈಗ ಆಲ್ರೆಡಿ ನಮ್ಮ ಮನೆಗೆ ನಮ್ಮ ಅಜ್ಜಾರು ಅಂದರೆ ನಮ್ಮ ಹತ್ತು ಕಡೆಯವರು ಇದು ಪೂಜೆ ಮಾಡಿ ಹೋಗ್ಯಾರ್ರಿ. ಈಗ ಬೆಳಿಗ್ಗೆ ಪೂಜೆ ಆಗೈತಿ. ನೋಡಿ ಬರೀ ಫ್ರೆಂಡ್ಸ್, ನಮ್ಮ ಊರಾಗ ಮೈಲಾರದೇವ್ರ ಗುಡಿ ಹಂಗಿತ್ತು ಅಂದರೆ ನಾನು ಇವತ್ತು ನಿಮ್ಗೆ ತೋರಿಸ್ತೇನೆ ರೀ. ರವಿವಾರಕ್ಕೊಮ್ಮೆ ಮೈಲಾರದೇವ್ರ ಗುಡಿಗೆ ಬರ್ತೀವಿ ರೀ. ರವಿವಾರ ಗುರುವಾರ ಮೈಲಾರದೇವ್ರ ಗುಡಿಗೆ ಬಂದು ಪೂಜೆ ಅದೆಲ್ಲ ಮಾಡ್ತೀವಿ ರೀ. ಇದು ನಮ್ಮ ಊರಾಗಿಂದ ಮೈಲಾರದೇವ್ರ ಗುಡಿ ರೀ. ಹಂಗಾಗಿ ನಾನು ಬೆಳಗ್ಗೆ ಬೇಗ ಎದ್ದು ಸ್ವಲ್ಪ ಭಾಳ ಕೆಲಸ ಇತ್ತು ರೀ. ಮತ್ತು ನೀರು ಕೂಡ ಬರ್ತೈತಿ ನಮ್ಮಲ್ಲಿ. 4 ದಿವ್ಸಕ್ಕೊಮ್ಮೆ ನೀರು ಬಂದರೂ ಎಲ್ಲ ಹಿಡಿದು ಇಟ್ಕೋಬೇಕಾಗತ್ತೆ ರೀ. ಹಾಗಾಗಿ ನಾವೆಲ್ಲ ನೀರು ತೊಳೆದು ನೀಟಾಗಿ ನೀರೆಲ್ಲ ಹಿಡ್ಕೊಂಡು ಹಂಗೆ ಕಲ್ಗಿಲ್ಲಿ ಒರೆಸ್ಕೊಂಡು ಸ್ನಾನ ಪೂಜೆ ಎಲ್ಲ ಮಾಡಿ ಈ ಕಡೆ ಗುಡಿ ಕಡೆ ಬರ್ತೀವಿ ರೀ. ನೋಡಿ ಬರ್ರಿ ಒಂದು ಸಲ ನಮ್ಮ ಗುಡಿ ಹೆಂಗೈತೆ ಅಂಥೇಳಿ ನೋಡಕ್ಕೆ ಕುಂತೀರಲ್ರಿ. ಈ ಥರ ಇದು ಹೊಸ ಗುಡಿ ಕಟ್ಸೀವ್ರಿ ನಾವು. ಹಿಂಗೈತೆ ರೀ. ಇದು ಎಲ್ಲ ಕಲ್ಲಿಂದ ಕಟ್ಟಾರ್ರಿ ಗುಡಿ. ಮತ್ತು ಈ ಥರ ಫಸ್ಟಿಗೆ ಒಂದು ಗಂಟೆ ಐತ್ರಿ. ಈಗ ಇದ್ರ ಬಾಜುಕ ಒಂದು ಗುಡಿ ಕನ್ಸ್ಟ್ರಕ್ಷನ್ ಆಗೋ ಸಂಬಂಧ ಅದೆಲ್ಲ ಸ್ವಲ್ಪ ಸಿಮೆಂಟಿನ ಧೂಳು ಅದೆಲ್ಲ ಬಂದಿರುತ್ತೆ ರೀ. ಈಗ ನೋಡಕ್ಕೆ ಕುಂತೀರಲ್ರಿ, ಇದು ಮೈಲಾರಲಿಂಗೇಶ್ವರ ರೀ. ಈಗ ದೀಪ ಹಚ್ಚಕ್ಕೆ ಕುಂತೀನಿ ರೀ ಫ್ರೆಂಡ್ಸ. ನೋಡಕ್ಕೆ ಕುಂತೀರಲ್ರಿ, ಇಲ್ಲೇ ಸುಬ್ರಹ್ಮಣ್ಯ ಅದನ್ರಿ. ಮತ್ತು ಹೆಗ್ಗಪ್ಪ ಅಂತ ಹೇಳ್ತೀವಿ ರೀ ನಾವು. ಮೈಲಾರಲಿಂಗಪ್ಪ ಬಾಜು ಇನ್ನೊಂದು ಮೂರ್ತಿ ಐತ್ರಿ, ಅದಕ್ಕೆ ಹೆಗ್ಗಪ್ಪ ಅಂತ ಹೇಳ್ತೀವಿ. ಮತ್ತು ಸಣ್ಣದೊಂದು ಈಶ್ವರ ದೇವ್ರ ಗುಡಿ ಐತ್ರಿ. ಈ ಸುಬ್ರಹ್ಮಣ್ಯಾಗ ಅಂದರೆ ನಾಗಪ್ಪನ ಮೂರ್ತಿಗೆ ನಾವೆಲ್ಲರೂ ಹಾಲು ಎರೆಯೋ ದಿವಸ, ಪಂಚಮಿ ದಿವಸ ಇಲ್ಲೇ ಬಂದು ಹಾಲು ಹಾಕ್ತೀವಿ ರೀ ದೇವರಿಗೆ. ಈಗ ದೀಪ ಕೂಡ ಹಚ್ಚಾತ್ರಿ. 7 ಕೋಟಿ ಪರಮಾತ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ, ಆಯುಷ್ಯ ಆರೋಗ್ಯ ಖುಷಿ ಎಲ್ಲರಿಗೂ ಕೊಡಲಿ ಅಂಥೇಳಿ ನಾನು ಕೇಳ್ಕೊತೀನಿ ರೀ. ಹಂಗೆ ಒಂದು ಸಲ ಎಲ್ಲರೂ ಬರ್ರಿ ಫ್ರೆಂಡ್ಸ. 7 ಕೋಟಿ 7 ಕೋಟಿ 7 ಕೋಟಿ 7 ಕೋಟಿ 7 ಕೋಟಿ 7 ಕೋಟಿ ಗೋ ಚಾಂಗ್ ಮಲೋ ಅಂತ ಹೇಳೇನ್ರಿ ಫ್ರೆಂಡ್ಸ. ಇದನ್ನು ನೋಡ್ರಿ ಹೆಗ್ಗಪ್ಪ. ನೆಕ್ಸ್ಟ್ ಇಲ್ಲಿ ನಾ ಸುಬ್ರಹ್ಮಣ್ಯ ಅಂತ ಹೇಳಿದ್ನಲ್ಲ, ಸುಬ್ರಹ್ಮಣ್ಯ ಅಥವಾ ನಾಗಪ್ಪ ಅಂತೀವಿ ರೀ. ಮತ್ತು ಇಲ್ಲಿ ಸಣ್ಣದೊಂದು ಈಶ್ವರ ದೇವರ ಮೂರ್ತಿ ಐತ್ರಿ. ಹಂಗೆ ಇದು ಎಲ್ಲ ಮೈಲಾರಲಿಂಗಪ್ಪನ ಮೂರ್ತಿ ರೀ. ಈಗ ನೈವೇದ್ಯ ಆಯ್ತು. ಹೂವು ಅನ್ನೋದು ಕೂಡ ತಂದಿದ್ದೆ, ಸ್ವಲ್ಪ ಹೂವು ಇತ್ತು ರೀ. ಈಗ ಹೂವಿನ ಸೀಸನ್ ಇಲ್ಲರಿ, ಹಾಗಾಗಿ ಮನ್ಯಾಗ ಯಾವ ಹೂವು ಬಿಟ್ಟಿರ್ತಾವೆ ಅದ ಹೂವು ಏರಿಸಿ ಪೂಜೆ ಮಾಡ್ತೀವಿ. ಗಂಟೆ ಕೂಡ ಬರೆಸೈತ್ರಿ. ಈಗ ಪೂಜೆ ಆಗೈತಿ. ನೋಡಕ್ಕೆ ಕುಂತೀರಲ್ರಿ, ಎಲ್ಲರೂ ಒಂದು ಸಲ 7 ಕೋಟಿನ ದರ್ಶನ ಮಾಡ್ಕೊಳ್ರಿ ಫ್ರೆಂಡ್ಸ್. ಈಗ ಮನ್ಯಾಗೂ ಯಾವ ರೀತಿ ಪೂಜೆ ಮಾಡೀನಿ ಅಂತೇಳಿ ನೋಡಿರಿ ಫ್ರೆಂಡ್ಸ. ನಮ್ಮ ಮನೆಯ ದೇವ್ರ ಕೋಲಿರಿ ಇದೆ, ದೇವ್ರ ರೂಮ್ ಅಂತ ಹೇಳ್ತೀರಿ. ಮೇಲೆ ವೆಂಕಟೇಶ್ವರ, ತಿರುಪತಿ, ಈ ಕಡೆ ರಾಮ ಮಂದಿರದ ಫೋಟೋ ಮೊನ್ನೆ ಕೊಟ್ಟಿದ್ರಿ. ಈ ಕಡೆ ದೇವಿ ಇದು ಫೋಟೋ ಐತ್ರಿ, ಈ ಕಡೆ ಮೈಲಾರಲಿಂಗೇಶ್ವರ ಫೋಟೋ ಐತ್ರಿ. ಮತ್ತು ಎಲ್ಲ ಮರಿ ನಮ್ಮ ಮಂದಿವ್ರು ಹಂಗಾಗಿ ಇಟ್ಟೇನಿ ರೀ. ಈಗ ಬರ್ರಿ ಏನೇನು ಅಡುಗೆ ಮಾಡ್ತೀನಿ ಅಂತೇಳಿ ತೋರಿಸ್ತೇನೆ ರೀ. ನೋಡಕ್ಕೆ ಕುಂತೀರಲ್ರಿ ಏನೇನು ಇಂಗ್ರೀಡಿಯೆಂಟ್ ಅದಾವ ಅಂಥೇಳಿ. ಈ ಕಡೆ ಬಾಯ್ಲ್ಡ್ ಎಗ್ ಮಾಡೋಕೆ ಅಂದರೆ ನಾನು ಎಗ್ ರೆಸಿಪಿ ಮಾಡಕ್ಕೆ ಕುಂತೀನಿ ರೀ. ಇದು ಎಗ್ ಕರಿನ ಅಂತ ಹೇಳ್ತೀವಿ. ಈಗ ಸ್ಟವ್ ಆನ್ ಮಾಡ್ಕೊಂಡು ಆಯ್ತು ರೀ ಫ್ರೆಂಡ್ಸ. ಸ್ಟವ್ ಆನ್ ಮಾಡಿಕೊಂಡು ಈಗ ಸ್ವಲ್ಪ ಈರುಳ್ಳಿನ ಹುರ್ಕೊಳಕ್ಕೆ ಕುಂತೀನಿ ರೀ. ಇವತ್ತು ಏನೂ ಹೊಲಕ್ಕೆ ಏನೂ ಹೋಗೋದಿದ್ದಿಲ್ಲ ರೀ, ಯಾಕಂದ್ರೆ ನಿನ್ನೆ ಸ್ವಲ್ಪ ಎಣ್ಣೆ ಹೊಡೆದು ಬಂದಿದ್ದರಿಂದ ಇವತ್ತು ಹೊಲದ ಕಡೆ ಯಾವುದೂ ಕೆಲಸ ಇರಲಿಲ್ಲ. ಮನ್ಯಾಗಿಂದ ಕೆಲಸ ಭಾಳ ಇತ್ತು ರೀ. ಹಾಗಾಗಿ ಏನಾದರೂ ಸ್ಪೆಷಲ್ ಮಾಡಬೇಕು ಸಂಡೇ ಅಂಥೇಳಿ ಸ್ವಲ್ಪ ಈರುಳ್ಳಿ ಅದೆಲ್ಲ ಹುರ್ಕೊಂಡು ನಾವು ಎಗ್ ಕರಿ ಮಾಡ್ಬೇಕಂತೇಳಿ ಮಾಡಕ್ಕೆ ಕುಂತಿದ್ರಿ. ಒಂದು ಸಣ್ಣ ಟಮಾಟೆನ ಹುರ್ಕೊಂಡೇನಿ ರೀ. ನೋಡಕ್ಕೆ ಕುಂತಿರಲ್ರಿ ಫ್ರೆಂಡ್ಸ್, ಇವೆರಡೂ ಚೆನ್ನಾಗಿ ಹುರ್ಕೊಂಡು ಮತ್ತು ವಾಪಸ್ಸು ಬೇಕಂದ್ರೆ ಹಾಕ್ಕೊಂಡು ಹುರ್ಕೋರಿ. ಎರಡೂ ಮಿಕ್ಸ್ ಆಗಲಿ ಅಂಥೇಳಿ ಇನ್ನೊಂದು ಸಲ ಫ್ರೈ ಮಾಡ್ಕೊಳಕ್ಕೆ ಕುಂತೀನಿ ರೀ. ಇನ್ನೂ ಈ ವಿಡಿಯೋ ಇಷ್ಟ ಆದಲ್ಲಿ, ಈ ವ್ಲಾಗ್ ಇಷ್ಟ ಆದಲ್ಲಿ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ, ಸಪೋರ್ಟ್ ಮಾಡಿರಿ. ಈ ಒಂದು ಎಲ್ಲ ಏನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡಿರಿ ಫ್ರೆಂಡ್ಸ್. ಈಗ ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಂಡೇನಿ ರೀ. ಈಗ ಕೇಳ್ಸಕ್ಕೆ ಕುಂತೈತಲ್ರಿ ಅವಾಗ ಅದು ಕನ್ಸ್ಟ್ರಕ್ಷನ್ ಇನ್ವರೆವು ಮನಿದು. ಈಗ ಬಾಯ್ಲ್ಡ್ ಎಗ್ ಸಿಪ್ಪಿ ಸುಲ್ದು ಇಟ್ಕೊಂಡು ತಣ್ಣೀರಾಗಿ ಇಟ್ಕೊಂಡೇನಿ ರೀ, ಒಂದು ಸ್ವಲ್ಪ ತಣ್ಣಗಾಗಲಿ ಅಂಥೇಳಿ. ಹಾಗಾಗಿ ಈಗ ಮೊಟ್ಟೆನ ಒಂದು ಸ್ವಲ್ಪ ಚಾಕುಲೆ ಸ್ವಲ್ಪ ಅದ್ರ ಮೇಲೆ ಹೆಚ್ಕೊತೀನಿ ರೀ. ಒಳಗಿಂದ ಯೆಲ್ಲೋ ಕಲರ್ ಹೆಚ್ಚಬಾರ್ದ್ರಿ, ಮೇಲೆ ಅಷ್ಟೇ ವೈಟ್ ಕಲರ್ ಅಷ್ಟೇ ಟಚ್ ಮಾಡಿ ಹೆಚ್ಕೊಂಡು 3 ಮೊಟ್ಟೆನ ಹಂಗೆ ಹೆಚ್ಕೊಂಡು ಇಟ್ಕೊಂಡೇನಿ ರೀ, ಕಟ್ ಮಾಡಿ ಇಟ್ಕೊಂಡೇನಿ ರೀ. ಈಗ ಮತ್ತೆ ಸ್ಟವ್ ಆನ್ ಮಾಡಿ ಸ್ವಲ್ಪ ಎಣ್ಣೆ ಹಾಕ್ಕೊಳಕ್ಕೆ ಕುಂತೀನಿ ರೀ.
ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಾದ್ಮೇಲೆ ಒಂಚೂರು ಅರಿಶಿಣ ಪುಡಿ, ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊತೀನಿ ರೀ. ಅದಕ್ಕೆ ಸ್ವಲ್ಪ ಗರಂ ಮಸಾಲೆ ಪೌಡ್ರ್ ಹಾಕ್ಕೊತೀನಿ ರೀ. ಉಪ್ಪು ಕೂಡ ಹಾಕಿದ್ದೆ ರೀ, ಒಂಚೂರು ಉಪ್ಪು ಹಾಕಿದ್ದೆ ರೀ, ಅದು ಸ್ಕಿಪ್ ಆಗೈತೆ ರೀ ವಿಡಿಯೋದಾಗ ಎಡಿಟ್ ಮಾಡೋ ಹೊತ್ನಾಗ. ಸ್ವಲ್ಪ ಖಾರನೂ ಹಾಕ್ಕೊಂಡೀನಿ ನೋಡಿರಿ ಫ್ರೆಂಡ್ಸ. ನೀಟಾಗಿ ಈಗ ಅವನೊಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ರೀ. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಭಾಳ ಚಲೋ ಬರುತ್ತೆ ರೀ, ಅಷ್ಟೇ ಚೆನ್ನಾಗಿರುತ್ತೆ ರೀ. ಕಲರ್ ಕೂಡ ಚೆಂದಾಗಿ ಬಂದೈತೆ ರೀ. ಈಗ ಫ್ರೈ ಆಗ್ಯಾವ ರೀ, ತೊಗೊಂಡೀನಿ ನೋಡಿರಿ ಫ್ರೆಂಡ್ಸ ಹೆಂಗಂತೇಳಿ. ಈಗ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಗೆ ಇನ್ನೊಂದು ಚೂರು ಎಣ್ಣೆ ಹಾಕ್ಕೊಂಡೆ ನೋಡಿರಿ ಯಾವ ರೀತಿ ಈಗ ಚಕ್ಕೆ ಹಾಕ್ಕೊಳಕ್ಕೆ ಕುಂತೀನಿ ರೀ ಫ್ರೆಂಡ್ಸ್. ಚಕ್ಕೆ ಹಾಕ್ಕೊಂಡ್ಮೇಲೆ 1-2 ಲವಂಗ ಹಾಕ್ಕೊಂಡೇನಿ ರೀ, ಮತ್ತು 1-2 ಏಲಕ್ಕಿ. ಸ್ವಲ್ಪ ಅವನು ಎಲ್ಲ ಹುರ್ಕೋಬೇಕಾಗತ್ತೆ ರೀ. ಅದು ಗರಂ ಮಸಾಲೆ ಹಾಕಿನಲ್ರಿ, ಅದಕ್ಕೆ ಅರಿಶಿನ ಗರಂ ಮಸಾಲೆಗೆ ಹಂಗೆ ಕಪ್ ಆಗೈತೆ ರೀ ಫ್ರೆಂಡ್ಸ. ಈಗ ಒಂದು ಹೆಚ್ಚಿಟ್ಕೊಂಡಿರೋಂಥ 3 ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ರೀ. ರುಚಿಗೆ ನಿಮ್ಗೆ ಖಾರ ಬೇಕಂದ್ರೆ ನಿಮ್ಮ ಖಾರಕ್ಕೆ ಎಷ್ಟು ಅಳತೆ ತಕ್ಕತ್ತ ಅಷ್ಟು ಹಾಕೋರಿ. ಈಗ ಎಣ್ಣೆಗೆ ಖಾರ ಹಾಕೊಂತಿದ್ರಿ. ಎಣ್ಣೆಗೆ ಖಾರ ಹಾಕೋದ್ರಿಂದ ಮಸ್ತ್ ಕೆಂಪು ಕಲರ್ ಬರುತ್ತೆ ರೀ ಗ್ರೇವಿ. ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಕೂಡ ಹಾಕ್ಕೊಂಡಿದ್ರಿ. ಆಗಲೇ ಏನು ಈರುಳ್ಳಿ ಮತ್ತು ಟಮಾಟೆ ಹಣ್ಣನ್ನು ಹುರ್ಕೊಂಡು ರುಬ್ಬಿಟ್ಕೊಂಡಿದ್ನಲ್ರಿ, ಅದ ಮಸಾಲೆನ ಹಾಕ್ಕೊಂಡಿದ್ರಿ ಫ್ರೆಂಡ್ಸ್. ಈಗ ಅದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ರೀ 1-2 ನಿಮಿಷ. ನೀಟಾಗಿ ಫ್ರೈ ಆದಮೇಲೆ ನೋಡಿರಿ ಫ್ರೆಂಡ್ಸ್ ಹೆಂಗೆ ಕೆಂಪಾಗ ಪಳ ಅಂಥೇಳಿ ಅದು ಒಂದು ಮಸಾಲೆ ರುಬ್ಬಿದ ಮಸಾಲೆ ಕುದಿಯಾಕ ಕುಂತೈತೆ ರೀ ಫ್ರೆಂಡ್ಸ್. ಉಳ್ಕಿದ್ದನ್ನು ಒಂದು ಸ್ವಲ್ಪ ಹಾಕ್ಕೊಂಡೆ ಹಂಗೆ ಇನ್ನೊಂದು ಸಲ ಕೈ ಆಡಿಸ್ಬಿಡ್ತೀನಿ ನೋಡಿರಿ ಫ್ರೆಂಡ್ಸ್ ಹೆಂಗಂಥೇಳಿ. ಈಗ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ತೊಗೊಂಡಿದ್ರಿ ಫ್ರೆಂಡ್ಸ್. ಈಗ ನೀಟಾಗಿ ಪಳ ಅಂತೇಳಿ ಕುದ್ದೈತ್ರಿ. ಅದಕ್ಕೆ 2 ಸ್ಪೂನಷ್ಟು ಗಟ್ಟಿ ಮೊಸರು. ನಮ್ಮ ಮೊಸರು ಯಾವುದೇ ರೀತಿ ಪಕೀಟ್ ತರಂಗಿಲ್ಲ ರೀ ಫ್ರೆಂಡ್ಸ್, ಮನ್ಯಾಗ ಹಾಕಿರೋಂಥ ಮೊಸರನ್ನು ಯೂಸ್ ಮಾಡಕ್ಕೆ ಕುಂತೀನಿ ರೀ. ಈಗ 2 ಸ್ಪೂನ್ ಮೊಸರು ಹಾಕೀನಿ ರೀ. ಮೊಸರು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ರೀ ಗ್ರೇವಿ, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ರೀ. ನೋಡಕ್ಕೆ ಕುಂತಿರಲ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಕ್ಕೆ ಕುಂತೀನಿ ರೀ ಫ್ರೆಂಡ್ಸ. ಮತ್ತು ಒಂದು ಸ್ವಲ್ಪ ಚಿಕನ್ ಮಸಾಲೆ ತೊಗೊಂಡಿದ್ದೆ ರೀ. ಇದು ನಾನು ಸ್ವಲ್ಪ ಅಂಗಡಿಯಲ್ಲೇ ತರ್ತೇನೆ ರೀ. ಸಂತಿ ಮಾಡೋ ಹೊತ್ನಾಗ ನಾವು ಕಿರಾಣಿ ಮಾಲ್ ಏನು ಹಾಕಿಸ್ತೀವಿ ಅದ್ರಾಗ ಚಿಕನ್ ಮಸಾಲೆ ಕೊಡಂದ್ರೆ ಅವ್ರು ಕೊಡ್ತಾರೆ ರೀ. ಮತ್ತು ಆಲ್ರೆಡಿ ನಾನು ಮೊಟ್ಟೆ ಫ್ರೈ ಮಾಡೋ ಹೊತ್ನಾಗ ಗರಂ ಮಸಾಲೆ ಅದನ್ನೆಲ್ಲ ಹಾಕ್ಕೊಂಡಿದ್ನಿ ಅಂತ ಹೇಳಿದ್ನಲ್ಲ ರೀ, ಹಾಗಾಗಿ ನಾನು ಇಲ್ಲೇನು ಯೂಸ್ ಮಾಡಿಲ್ಲ ರೀ. ಈಗ ಆ ಮೊಟ್ಟೆನ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ದಲ್ಲ ರೀ, ಆ ಮೊಟ್ಟೆ ಹಾಕಿದ್ರೆ ಈ ಮೊಟ್ಟೆ ಗ್ರೇವಿ ರೆಡಿ ಆಯಿತು ನೋಡಿರಿ ಫ್ರೆಂಡ್ಸ್. ಇವತ್ತಿನ ಮಧ್ಯಾಹ್ನ ಊಟಕ್ಕೆ ನಾನು ಮೊಟ್ಟೆ ಗ್ರೇವಿನ ಮಾಡಿದ್ರಿ. ನೋಡಕ್ಕೆ ಕುಂತಿರಲ್ರಿ ಎಷ್ಟು ಚಲೋ ಬಂದೈತಿ. ಕಲರ್ ಕೂಡ ಭಾರಿ ಸೂಪರ್ ಆಗೈತೆ ರೀ, ಟೇಸ್ಟು ಕೂಡ ಸೂಪರ್ ಆಗೈತೆ ರೀ ಫ್ರೆಂಡ್ಸ. ನೀವು ಕೂಡ ಟ್ರೈ ಮಾಡಿರಿ, ಹೆಂಗಿತ್ತಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ನೋಡಿರಿ ಮೇಲೆ ಒಂದು ಸ್ವಲ್ಪ ಕಸೂರಿ ಮೆಥಿ ಹಾಕ್ಕೊಳಕ್ಕೆ ಕುಂತೀನಿ ರೀ. ಕಸೂರಿ ಮೆಥಿ ಹಾಕೊಳ್ಳೋ ಘಮ್ ಅಂಥೇಳಿ ಟೇಸ್ಟ್ ಬರುತ್ತೆ ರೀ, ಘಮ್ ಅಂಥೇಳಿ ಚೆನ್ನಾಗಿರುತ್ತೆ ರೀ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳಕ್ಕೆ ಕುಂತೀನಿ ರೀ. ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ರೀ ಫ್ರೆಂಡ್ಸ್. ಇದ್ರ ರೊಟ್ಟಿ ಅಥವಾ ಚಪಾತಿ ಜೋಡಿ ತಿನ್ಬೋದು ರೀ. ನೋಡಕ್ಕೆ ಕುಂತಿರಲ್ರಿ, ಸ್ವಲ್ಪ ಉಳ್ಳಾಗಡ್ಡಿ ಹಂಗೆ ಮೊಟ್ಟೆ ಗ್ರೇವಿ ರೊಟ್ಟಿ ರೆಡಿ ಆಗೈತೆ ರೀ ನೋಡಿರಿ ಫ್ರೆಂಡ್ಸ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ರೀ.